ಏನಾದರೂ ತೊಂದರೆ ಏನು ಇಲ್ಲ ಗುರುಗಳೇ, ಸೌಖ್ಯವಾಗಿದೆ. ಹಾಗಾದರೆ ಗುರುಗಳೇ, ಈ ಮನೆಯಲ್ಲಿ ಮಕ್ಕಳ ನಗುವನ್ನು ವಿನೋದವನ್ನು ನೋಡುವ ಆಸೆ. ಮಕ್ಕಳಿಲ್ಲದೆ ನನ್ನ ಮಡದಿ ಹೊರಗುತ್ತಿದ್ದಾಳೆ. ಏನಾದರೂ ನಮ್ಮ ಅನುಗ್ರಹ. ನಮ್ಮ ಆರಾಧ್ಯ ದೈವ ಪರಮಾತ್ಮನ ಕೃಪೆಯಿಂದ ಒಂದು ಯಾಗವನ್ನು ಮಾಡೋಣ. ಆಗಲಿ ಗುರುದೇವ, ತಮ್ಮ ಆಶೀರ್ವಾದ ನಮಗೆ ಇರಲಿ. ಯಾಗವನ್ನು ಯಾವಾಗ ಮಾಡೋಣ ಗುರುಗಳೇ? ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ದಿನದಂದು ಯಾಗವನ್ನು ಮಾಡೋಣ. ಆ ದೇವರ ಕೃಪೆ ನಿಮಗೆ ಇರಲಿ. ಯಾಗಕ್ಕೆ ಸಿದ್ಧತೆಯನ್ನು ಮಾಡಿ. ಆಗಲಿ ಗುರುದೇವ, ತಮ್ಮ ಕೃಪೆಯಿಂದ. ನಾವು ಇನ್ನು ಬರುತ್ತೇವೆ. ಆಗಲಿ ಗುರುದೇವ, ಧನ್ಯವಾದಗಳು. ತಳವಣ್ಣಪುರದಲ್ಲಿ ಹಬ್ಬದ ವಾತಾವರಣ, ತಳಿನ ತೋರಣಗಳಿಂದ ಯಾಗದ ಸಿದ್ಧತೆ ಪ್ರಾರಂಭವಾಯಿತು. ಪುರದಲ್ಲಿ ಶುಕ್ಲ ಪಕ್ಷದ ದಶಮಿ ದಿನದಂದು ಗುರು ಭಾಸ್ಕರಾಚಾರ್ಯರು ಪುತ್ರಕಾಮಿಷ್ಠ ಯಾಗವನ್ನು ಮಾಡಲು ಆರಂಭಿಸಿದರು. ईश्वरः सर्वभूतानां ब्रह्माधिपते ब्रह्मणोऽधिपते ब्रह्मा शिवो मे अस्तु सदा शिवो शिवाय स्वाहा। ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात्। ॐ तत्पुरुषाय ದಿನದಂತೆ ಮಕ್ಕಳಿಬ್ಬರು ಬೆಳೆದರು. ತಂದೆ ತಾಯಿಗಳು ಮಕ್ಕಳ ವಿನೋದವನ್ನು ಕಂಡು ಖುಷಿಪಟ್ಟರು. ಹೀಗೆ ದಿನಗಳು ಉರುಳಿದಂತೆ ವಾಸವಿ ಮುದ್ದಿನ ಮಗಳಾಗಿ ಮತ್ತು ವಾಸವಿ ಆರಾಧ್ಯ ದೈವನಾದ ನಗರೇಶ್ವರನ ಪೂಜೆ ಮಾಡುತ್ತಾ ಬೆಳೆದು ಕಾಲ ಕಳೆಯುತ್ತಿದ್ದರು. ಶಿವರಾತ್ರಿಯ ದಿನದಂದು ಶಿವ ಮಂದಿರದಲ್ಲಿ ವಾಸವಿ ಕುಟುಂಬದವರು ಪೂಜೆ ಸಲ್ಲಿಸಲು ಬಂದಾಗ ಅದೇ ಸಮಯದಲ್ಲಿ ವಿಷ್ಣುವರ್ಧನ ಮಹಾರಾಜನೂ ಸಹ ಮಂದಿರಕ್ಕೆ ಬಂದರು. ಜನುಮ ಜನುಮಗಳ ಮಗ ಪಾಪ
ವಾಸವಿಯ ಹಾಡನ್ನು ಕೇಳಿ ವಿಷ್ಣುವರ್ಧನ ಮಹಾರಾಜ ಮನಸೋತರು. ಆಹಾ, ಎಂತಹ ಸ್ವರ ಸಂಗಮ! ತನ್ನ ಸ್ವರ ನನ್ನ ದೇವರ ದೇವ ಮಹೇಶ್ವರ ಕೊಂಡಾಡಿದ ಮಹಾನ್ ಶಕ್ತಿ ದೇವಿಯಾರು. ಅವಳು ಆಡಿದ ಹಾಡಿಗೆ ಪರಮೇಶ್ವರ ನೃತ್ಯ ಮಾಡಿದಂತೆ ಇತ್ತು. ನಮಸ್ಕಾರ ಮಹಾರಾಜ. ಅವಳು ನನ್ನ ಮಗಳು ವಾಸವಿ. ನನ್ನ ಪ್ರಭುವಿಗೆ ಏನಾಯಿತು? ಮಾತನಾಡುತ್ತಿಲ್ಲ. ಏನು ಮಾಡಲಿ? ಅಯ್ಯೋ ದೇವರೇ! ಅಯ್ಯೋ ಅಮ್ಮ, ಅಪ್ಪನಿಗೆ ಏನಾಗಿದೆ? ಗೊತ್ತಿಲ್ಲ ಕಂದ, ಏನು ಮಾತನಾಡುತ್ತಿಲ್ಲ. ಸ್ವಾಮಿ, ಏನಾಗಿದೆ? ಮಾತನಾಡಿ ಸ್ವಾಮಿ. ನೀವು ಹೇಳಿದರೆ ನನಗೆ ಗೊತ್ತಾಗ್ತದೆ. ನಿನ್ನೆ ನಾನು ಶಿವಮಂದಿರದಲ್ಲಿ ವಾಸವಿಯನ್ನು ನೋಡಿದೆ. ನಾನು ವಾಸವಿಯ ರೂಪಲಾವಣ್ಯ ನೋಡಿ ಮೂಕನಾಗಿದ್ದೇನೆ. ಅಯ್ಯೋ ದೇವರೇ, ಏನಾಯಿತು ನನ್ನ ಪತಿಗೆ? ವಾಸವಿ ನನ್ನ ಕಣ್ಣು ಮನದಲ್ಲಿ ತುಂಬಿ ಹೋಗಿದ್ದಾಳೆ. ಅವಳು ನೋಡಿದ ಕಡೆಯಿಂದ ಅವಳೇ ಅವಳು, ನಿಂತಲ್ಲಿ ಅವಳು, ಕುಳಿತಲ್ಲಿ ಅವಳು, ನೋಡಿದ ಕಡೆಯಿಂದ ಅವಳೇ ಅವಳು. ಕಣ್ಣು ಮುಂದೆ ಕುಣಿದು ಕೆಳತಾಡುತ್ತಿಹಳು, ಕೈಯ ನೀಡಲು ಸಿಗದೆ ಮರೆಯಾಗುತ್ತಿಹಳು. ಕಣ್ಣು ಮುಂದೆ ಕುಣಿದು ಕೆಳತಾಡುತ್ತಿಹಳು, ಕೈಯ ನೀಡಲು ಸಿಗದೆ ಮರೆಯಾಗುತ್ತಿಹಳು. ಮಾತಿನಲ್ಲಿ ಮೌನ, ಕಣ್ಣಿನಲ್ಲಿ ಹೂವಾಣ, ಮಾತಿನಲ್ಲಿ ಮೌನ, ಕಣ್ಣಿನಲ್ಲಿ ಹೂವಾಣ, ಹೂಡೆನ್ನ ಜೀವನ ಸೂತ ಹಿಡಿದಿದಳು, ನಿಂತಲ್ಲಿ ಅವಳು, ಕುಳಿತಲ್ಲಿ ಅವಳು, ನೋಡಿದ ಕಡೆಯಲ್ಲ ಅವಳೇ ಅವಳು. ವಿಷ್ಣುವರ್ಧನ ಮಹಾರಾಜನು ವಾಸವಿಯ ತಂದೆ ಹತ್ತಿರ ನಿಮ್ಮ ಮಗಳನ್ನು ಮದುವೆಯಾಗುತ್ತೇನೆ ಎಂದು ಕೇಳಿಕೊಂಡರು. ಮಗಳೇ ವಾಸವಿ, ವಿಷ್ಣುವರ್ಧನ ಮಹಾರಾಜ ನಿನ್ನನ್ನು ಮದುವೆಯಾಗಬೇಕೆಂದು ಇಲ್ಲಿಗೆ ಬಂದಿರುವುದು. ಅಪ್ಪಾಜಿ! ಮಗಳೇ ವಾಸವಿ, ವಿಷ್ಣುವರ್ಧನನ ಮಾತು ಕೇಳಿಲ್ಲ ಎಂದರೆ ತಿರಚ್ಛೇದನ ಮಾಡಿ. ಅಪ್ಪಾಜಿ, ನಾನು ಮದುವೆಯಾಗಲಾರೆ. ಅಗ್ನಿಗೆ ಆಹುತಿ ಹಾಕುತ್ತೇನೆ. ನನ್ನ ಮಗಳನ್ನು ಅಗ್ನಿಗೆ ಆಹುತಿಕೊಳ್ಳುವುದೇ? ಅಯ್ಯೋ ದೇವರೇ! ಅಪ್ಪಾಜಿ, ಹೆದರಬೇಡಿ. ನೀನು ಅಣ್ಣ ವಿರೂಪಾಕ್ಷ ಇದ್ದಾನೆ. ಅಪ್ಪಾಜಿ, ಅಗ್ನಿಗುಂಡಗಳನ್ನು ನಿರ್ಮಿಸಿ. ಮಗಳ ಇಚ್ಛೆಯಂತೆ ಅಗ್ನಿಗುಂಡಗಳನ್ನು ನಿರ್ಮಿಸಿದರು. ಆಗ ವಯಸ್ಸು ಪುರೋತ್ತಮರು ಬಾಳಲಾಗುವುದು ತಾಯಿಗೆ ಅರ್ಥ ಕಲಿಗೆ ತಾನು ಕೈಲಾಸಕ್ಕೆ ಹೋಗೋದಕ್ಕೆ ಮುಂಚೆ ನಿಮಗೆ ಒಂದೆರಡು ಹಿತೋಕ್ತಿಗಳೇ ಹೇಳಿ ಹೋಗಬೇಕೆಂದು ಹೇಳಿ. ಎಂತಹ ಕಷ್ಟ ಬಂದರೂ ದೇವ ಪೂಜೆ, ಗುರು ಹಿರಿಯರ ಪೂಜೆಯ ಕೈ ಬಿಡಬೇಡಿ. ಸತ್ಯ, ಧರ್ಮ, ನ್ಯಾಯ, ನೀತಿಯ ಕೈ ಬಿಡಬೇಡಿ. ಪ್ರಜಾಪ್ರತಿನಿಧಿಗಳಿಗೆ ಒಬ್ಬರೇ ಕೈ ಬಿಡಬೇಡಿ. ಧರ್ಮದಿಂದ ವಾಣಿಜ್ಯ ಮಾಡಿಕೊಂಡಿದ್ದರೆ ಲಕ್ಷ್ಮಿ ಹೊಲಿತಾಳೆ, ಸರಸ್ವತಿ ಆಗಮಿಸ್ತಾಳೆ, ಶಕ್ತಿ ಕಾಪಾಡ್ತಾಳೆ, ಸಕಲ ಸಂಪದ್ಧರಿಗಳಾಗಿ ಧನ್ಯರಾಗಿ.
ಚಿಂತಿಸಬೇಡ ರಾಜ, ನಿನ್ನ ಶಾಪ ವಿಮೋಚನೆಗಾಗಿ ಮತ್ತು ಕುಸುಮ ಶೆಟ್ಟಿಯ ಪೂಜಾ ಫಲವಾಗಿ ಜನಿಸಿದವಳೇ ಜಯ ಆದಿಶಕ್ತಿ, ಜಯ ಮಹಾಶಕ್ತಿ, ಜಯ ಚಾಮುಂಡೇಶ್ವರಿ. ಮಹಿಳಾಪರವರ್ತಿನಿ, ನಿನ್ನ ವಿಶ್ವರೂಪವನ್ನು ಕಂಡು ಧನ್ಯರಾದರು ತಾಯಿ. ಅಮ್ಮ, ನಮ್ಮ ವಾಸನೆಯ ಸೌಮ್ಯ ರೂಪದಿಂದಲೇ ನಮ್ಮೆಲ್ಲರಿಗೂ ದರ್ಶನ ಕೊಡು ತಾಯಿ. ಪೆನಗುಂದಪುರದಲ್ಲಿ ಜನರು ಸುಖ ಶಾಂತಿ ನೆಮ್ಮದಿಯಿಂದ ವೇದಿಕೆ ಹತ್ರ ಎಲ್ಲ ಆವಪ್ಪ ಸದಸ್ಯರು ಬರ್ಬೇಕಾಗಿ ವಿನಂತಿ.